ಕೃಷಿ ಇಲಾಖೆ ಕೃಷಿಕ ಸಮಾಜದ ಸಹಯೋಗದಲ್ಲಿ ಕೋಲಾರದಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳದಲ್ಲಿ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ಕೊತ್ತೂರು ಮಂಜುನಾಥ್, ನಂಜೇಗೌಡ, ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಟಿಕೆ ರಮೇಶ್, ಜಂಟಿ ಕೃಷಿ ನಿರ್ದೇಶಕರಾದ ಜಾವೇದ ನಸೀಮಾ ಖಾನಂ ಮತ್ತಿತರರು ಉಪಸ್ಥಿತರಿದ್ದರು. ಶಾಸಕ ಕೊತ್ತೂರು ಮಂಜುನಾಥ್, ರೈತರು ದೇಶದ ಬೇರುಗಳಾಗಿದ್ದು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಇಂತಹ ಮೇಳಗಳು ಪೂರಕವಾಗಲಿವೆ ಎಂದು ತಿಳಿಸಿದರು. ಆ ಎಲೆನ ನಾವು ನನಗೊಂದು ಕೊಡಪ್ಪ ಅಂತ ತಗೊಂಡು ಇಲ್ಲಿ ಇಟ್ಕೊಳ್ತೀವಿ. ರೈತರಿಗೆ ಆ ಗೌರವವನ್ನ ಕೊಡಬೇಕು. ಊಟ ಮಾಡದ ಮೇಲೆ ಆ ಎಲೆಯನ್ನ ಬಿಸಾಕದಂಗೆ ರೈತರು ನೋಡಬಾರ್ದು. ಹಂಗ ನೋಡಕ್ ಹೋದ್ರೆ ಅವ್ರಿಗೆ ಊಟನೂ ಸಿಗೋದಿಲ್ಲ. ಶಾಸಕ ನಂಜೇಗೌಡ, ಕೃಷಿ ಕ್ಷೇತ್ರದಲ್ಲಿ ರೈತರು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವತ್ತ ಗಮನ ನೀಡಿ ಉತ್ತಮ ಇಳುವರಿ ಹೊಂದಬಹುದು ಎಂದು ಹೇಳಿದರು. ಆಗ್ತವೆ, ಆಮೇಲೆ ಶುಗರ್ ಬರ್ತದೆ, ಮತ್ತೆ ಒಂದಲ್ಲ ಒಂದು ರೀತಿ ಕಾಯಿಲೆಗಳು ಬಂತು ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಅದರಿಂದ ನಾವು ರೈತರು ಕೂಡ ಇದನ್ನ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯಕರ ಇರೋದಕ್ಕೆ ನಾವು ಇವೆಲ್ಲ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದಿಂದ ಸರ್ಕಾರ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಬಳಿಕ ಸಂಸದ ಮಲ್ಲೇಶ್ ಬಾಬು, ಸಿರಿಧಾನ್ಯಗಳು ಉತ್ತಮ ಆರೋಗ್ಯ ಹೊಂದಲು ಅತ್ಯಂತ ಸಹಕಾರಿಯಾಗಿದ್ದು ಇದರ ಬಗ್ಗೆ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ. ರೈತರು ಕೇವಲ ಬೆಳೆ ಬೆಳೆಯುವುದಷ್ಟೇ ಅಲ್ಲದೆ ಅವುಗಳ ಮೌಲ್ಯವರ್ಧನೆ ಮತ್ತು ಬ್ರ್ಯಾಂಡಿಂಗ್ ಬಗ್ಗೆಯೂ ಗಮನ ಹರಿಸಬೇಕು ಎಂದರು. ಅದಕ್ಕೆ ವಾಪಸ್ ಹೋಗ್ತಾರೆ. ಬೆಂಗಳೂರಲ್ಲಿ ಇವಾಗ ಯಾವುದೋ ಅಂಗಡಿಗಳು ಇಟ್ಕೊಂಡು ಆರ್ಗ್ಯಾನಿಕ್ ಇದು ಪ್ರಾಡಕ್ಟ್ಸ್ ಅಂತ ತೋರಿಸಿದಾಗ ಅವ್ರೆಲ್ಲರೂ ಹೋಗಿ ಅಲ್ಲಿ ತೊಗೊಳ್ತಿದ್ದಾರೆ ಹೊರತು ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಇಲ್ಲ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲೋ ಒಂದು ಕಡೆ ಬ್ರ್ಯಾಂಡ್ ಮಾಡಿ ಹಂಗೆ ಮಾಡಕ್ಕೆ ಹೋದಾಗ ಅದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಪ್ರಗತಿಪರ ರೈತ ಚಂದ್ರಶೇಖರ್, ಸಾವಯವ ಕೃಷಿ ಕೈಗೊಳ್ಳಲು ರೈತರಿಗೆ ಕೃಷಿ ವಿಜ್ಞಾನಿಗಳ ಸಲಹೆ ಅಗತ್ಯವಾಗಿದ್ದು ಸಾವಯವ ಗೊಬ್ಬರ, ಕೀಟನಾಶಕಗಳ ಕುರಿತ ಮಾಹಿತಿಯಿಂದ ಉತ್ತಮ ಇಳುವರಿ ಪಡೆಯಲು ಅನುಕೂಲವಾಗಲಿದೆ ಎಂದರು. ಆಲೋಚನೆಗಳನ್ನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈಗಾಗಲೇ ನಮಗೆ ರೈತರಿಗೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಕಡಿಮೆ ಮಾಡಿ ಮತ್ತು ಸಾವಯವ ಗೊಬ್ಬರಗಳು ಮತ್ತು ಸಾವಯವ ಕೀಟನಾಶಕಗಳನ್ನು ಕೊಟ್ಟರೆ, ಸಹಾಯಧನ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ಎಫ್ಪಿಒ ಸದಸ್ಯೆ ರಾಜೇಶ್ವರಿ, ಇಂತಹ ಮೇಳಗಳಿಂದ ರೈತರಿಗೆ ಅನುಕೂಲವಾಗಲಿದೆ. ಜತೆಗೆ ಮಹಿಳೆಯರು ಮೇಳದಲ್ಲಿ ಸಿರಿಧಾನ್ಯಗಳಲ್ಲಿ ತಯಾರಿಸಿರುವ ಮೌಲ್ಯವರ್ಧನೆ ಪದಾರ್ಥಗಳನ್ನು ಮಾರಾಟ ಮಾಡಲು ಕೂಡ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಎಫ್ಐಜಿಗಳಲ್ಲಿ ಮಾಡಿರುವಂತಹ ಮಹಿಳೆಯರ ಮೌಲ್ಯವರ್ಧನೆಗಳಿಂದ ಮಾಡಿರುವಂತಹ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಹಾಗೂ ಎಲ್ಲ ಎಫ್ಒಗಳಲ್ಲಿ ಬೆಳೆದಿರುವಂತಹ ಮೌಲ್ಯವರ್ಧನೆ ಮಾಡಿರುವಂತಹ ಪದಾರ್ಥಗಳನ್ನು ಎಲ್ಲ ರೈತರಿಗೂ ಒಳ್ಳೆ ಬೆಳೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಮಹಿಳಾ ಸಂಘದ ಸದಸ್ಯೆ ಮೀನಾಕ್ಷಿ, ಸಿರಿಧಾನ್ಯಗಳಿಂದಲೇ ತಯಾರಿಸಿದ ಆಹಾರ ಪದಾರ್ಥಗಳಿಗೆ ಮೇಳ ಉತ್ತಮ ವೇದಿಕೆಯಾಗಿದೆ ಎಂದರು. ಸ್ಟೇಜ್ಗೆ ಹೋದ್ರೇನು ರೈತ ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ನಬೇಕು ನಾವು. ಸೊ ಹಂಗಾಗಿ ಅನ್ನದಲ್ಲಿ ಇವಾಗ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ಲದೆ ಇರೋದ್ರಿಂದ ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಗೌರ್ಮೆಂಟು ಈ ಒಂದು ಮೇಳವನ್ನು ಏರ್ಪಡಿಸಿದ್ದಾರೆ ಸರ್. ರೈತರಿಗೆಲ್ಲ ತುಂಬ ಖುಷಿಯಾಗಿದೆ. ರೈತರು ಸಹ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ.